ನಮಸ್ಕಾರ. ಇವತ್ತು ಮಾತಾಡಬೇಕು ಅಂದ್ಕೊಂಡ ವಿಷಯ ಧರ್ಮದ ಯೋಚನೆ, ಧರ್ಮದ ಯೋಜನೆ, ಧರ್ಮದ ಪ್ರೇರಣೆ, ಧರ್ಮದ ಸಮರ್ಪಣೆ ಇಸ್ ಈಕ್ವಲ್ ಟು ಧರ್ಮದ ಪರಿವರ್ತನೆ ಈ ಸಮಾಜದಲ್ಲಿ. ಧರ್ಮ ರಕ್ಷಣೆ ಮನುಷ್ಯರಾದವರ ಹೊಣೆ. ನಮ್ಮೆಲ್ರಿಗೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಂಥ ಪ್ರಯತ್ನ. BMI ಅಂತಿದೆ, ಬಾಡಿ ಮಾಸ್ ಇಂಡೆಕ್ಸ್. ಒಬ್ಬ ಮನುಷ್ಯನ ಅವನ ದೇಹದ ಗಾತ್ರಕ್ಕೆ ಅನುಸಾರವಾಗಿ ಯಾವ ರೀತಿಯಾಗಿ ಅವನ ತೂಕ ಮತ್ತು ಎತ್ತರ, ಅದಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಶೇಕಡವಾರು ಬಂದರೆ ಅವರು ಯಾವ ರೀತಿಯಾಗಿ ಉತ್ತಮವಾದಂಥ ದೈಹಿಕ ನಿಲುವನ್ನು ಹೊಂದಿರ್ತಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥದ್ದು BMI. ಮನುಷ್ಯನ ದೇಹವನ್ನು ಅಳೆಯುವಂಥದ್ದು. ಅದಕ್ಕೆ ಆದಂಥ ಸೂತ್ರ ಇದೆ. ಆ ಸೂತ್ರನ ನಾವು ನಮ್ಮ ಎತ್ತರ ಮತ್ತು ತೂಕಕ್ಕೆ ಅನುಗುಣವಾಗಿ ಅದಕ್ಕೆ ಹಾಕಿ ನಾವು ಏನು ಉತ್ತರ ಅಂತ ಬರುತ್ತೆ, ಅದರಿಂದ ನಾವು ಯಾವ ಥರದ ನಮ್ಮ ಬಾಡಿ BMI ಇದೆ ಅನ್ನೋದನ್ನು ಕಂಡುಹಿಡಿಯುವಂಥದ್ದು. ಇದು BMIಗೆ ಸಂಬಂಧಪಟ್ಟಿರುವಂಥದ್ದು. ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಇದಕ್ಕೆ ನಾನಾ ರೀತಿಯ ಜ್ಞಾನಿಗಳು, ವಿಜ್ಞಾನಿಗಳು ಇದಕ್ಕೆ ಅಂತ ತುಂಬ ಶ್ರಮಪಟ್ಟಿದ್ದಾರೆ. ನಮಗೋಸ್ಕರ ಅಂತ ದೇಹದ ಬೆಳವಣಿಗೆ ಹೆಂಗಿರಬೇಕು, ಈ ಥರ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ, ನೀವು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಅಂಥೇಳಿ ಒಂದು ಸೂತ್ರಗಳನ್ನ ಕೊಟ್ಟು ಈ ರೀತಿಯಾಗಿ ಹೋಗಿ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಖಂಡಿತವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ನಮನಗಳು. ನಾನಿಲ್ಲಿ BMI ಅನ್ನೋಂಥದ್ದನ್ನು ಬೇರೆ ವಿಚಾರವಾಗಿ ಮಾತಾಡೋಕ್ಕೆ ನಾನು ತಗೊಳ್ತಾ ಇದ್ದೀನಿ. ಯಾರೂ ಕೂಡ ನಾನು ಅವಮಾನ ಮಾಡಬೇಕು ಅಂತಿಲ್ಲ. ಬಟ್ ಈಗಿನ ಸಮಾಜದಲ್ಲಿ ಅಧರ್ಮ ಅನ್ನೋದು ಎಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನೋದು ನನಗೆ ಅನಿಸಿದ್ದು BMI ಒಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ಅಳಿತಾ ಇದ್ದಾರೆ ಈಗಿನ ಸಮಾಜದಲ್ಲಿ. BMI ಅನ್ನುವಂಥದ್ದು ಬಾಡಿ ಮಾಸ್ ಇಂಡೆಕ್ಸ್. ಅದಕ್ಕೆ ದೇಹದ ಬೆಳವಣಿಗೆನ ಚೆನ್ನಾಗಿ ಇಟ್ಕೊಳ್ಳಿ, ದೇಹನ ಕಾಪಾಡ್ಕೊಳ್ಳೋಕೆ ಈ ಥರ ಮಾಡಿ ಅನ್ನೋಂಥ ಸೂತ್ರಗಳನ್ನ ಹಲವಾರು ವ್ಯಕ್ತಿಗಳು ನಮಗೋಸ್ಕರ ಕೊಟ್ಟರು. ಅವ್ರಿಗೆಲ್ಲ ನಾವು ಋಣಿಗಳು. ಬಟ್ ಈಗ ಅದನ್ನೇ ಈಗಿನ ಸಮಾಜದಲ್ಲಿ ಒಬ್ಬ ಮನುಷ್ಯನನ್ನು, ಒಬ್ಬ ಜ್ಞಾನವಂತನನ್ನು, ಒಬ್ಬ ವಿದ್ಯಾವಂತನನ್ನು, ಒಬ್ಬ ಬುದ್ಧಿವಂತನನ್ನು, ತುಂಬ ಕಷ್ಟಪಡುವಂಥ ಜೀವಿಗಳನ್ನ, ಅವರ ಒಂದು ವ್ಯಕ್ತಿತ್ವನ, ಅವರ ದೇಹನ ಯಾವ ಥರ ಅವರು ಅಳಿತಾ ಇದ್ದಾರೆ ಇದನ್ನೆಲ್ಲನೂ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ BMI ಅಂದರೆ ಬಕೆಟ್ ಅಂತ ಹೇಳ್ತೀವಿ. ಬಕೆಟ್ ಅದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ, ಅನ್ಯತಾ ಭಾವಿಸಬೇಡಿ. ಹಿಂಗೆ ಮಾತಾಡ್ತಾ ಇರುವಂಥದ್ದು ಆಗ್ತಾ ಇದೆಯಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ. B ಅಂದರೆ ಬಕೆಟ್, CM ಅಂದರೆ ಮನಿ, I ಅಂದರೆ ಇನ್ಫ್ಲೂಯೆನ್ಸ್. B ಫಾರ್ ಬಕೆಟ್, M ಫಾರ್ ಮನಿ, I ಫಾರ್ ಇನ್ಫ್ಲೂಯೆನ್ಸ್. ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕಷ್ಟಪಡುವಂಥ ಜೀವಿಗಳನ್ನ ಇಲ್ಲಿ ಯಾವ ರೀತಿಯಾಗಿ ಅಳೆದು ಅವ್ರನ್ನ ಅಳ್ಳಿಕ್ಕೆ ತಳ್ತಾ ಇದ್ದಾರೆ ಅನ್ನುವಂಥದ್ದು. ಅಧರ್ಮದ ಕಡೆಯಿಂದ ನಡೆದಂಥವರು ಹಣನ ಸಂಪಾದನೆ ಮಾಡಿರ್ತಾರೆ, ಹಣನ ಮಾಡಿರ್ತಾರೆ, ಸಂಪಾದನೆ ಮಾಡಿರಲ್ಲ. ಅಧರ್ಮದ ಕಡೆ ಹೋಗಿರುವಂಥವ್ರು ಹಣನ ಮಾಡಿರುವಂಥವ್ರು ಸಂಪಾದನೆ ಮಾಡ್ತೀನಿ ಅವ್ರಿಗೆ ಅವರ ಸುತ್ತಮುತ್ತ ವಾತಾವರಣದಲ್ಲಿ ಜಾಗ ಇರೋದಿಲ್ಲ. ಜಸ್ಟ್ ಎಕ್ಸಾಂಪಲ್, ಉದಾಹರಣೆ ಒಂದು. ಈಗ ಬಕೆಟ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾರಾದರೂ ವ್ಯಕ್ತಿ ವಿದ್ಯಾಭ್ಯಾಸದಲ್ಲಿ ಅಂದರೆ ಎಜುಕೇಷನ್ ಯಾವುದೇ ಸಂಸ್ಥೆಯಲ್ಲಿ ಯಾರಿಗಾದರೂ ಅಂಕಗಳನ್ನ ಕೊಡಬೇಕು ಅಂತ ಅಂದರೆ ಸುತ್ತಮುತ್ತ ಎಜುಕೇಷನ್ ಅಂತ ತಗೊಳ್ಳೋಣ, ಅಥವಾ ಯಾವುದಾದ್ರೂ ಕಚೇರಿಗಳನ್ನ ತಗೊಳ್ಳೋಣ, ಅಲ್ಲಿ ಪ್ರತಿಯೊಂದು ವಿಚಾರಗಳು ಎಲ್ಲ ರೀತಿಯಿಂದ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನೀವು ತಿಳ್ಕೊಳ್ಳಿ. ಒಳ್ಳೆಯ ಜೀವಿಗಳು ಧರ್ಮ ರಕ್ಷಣೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರುವಂಥವ್ರು ಯೋಚನೆ ಮಾಡಿ, ನಿಮಗೆ ಗೊತ್ತಾಗತ್ತೆ.
ಬಕೆಟ್ ಯಾರು ಹಿಡಿಸ್ಕೊಂಡು ಬೆಳೆದಿರ್ತಾರೆ ಅವ್ರಿಗೂ ಅನಿಸಿರುತ್ತೆ ಬಕೆಟ್ ಹಿಡಿಯೋರಿಗೆ ನಾನು ಅವಕಾಶ ಕೊಡಬೇಕು ಅಂತ. ಅಂದರೆ ಬಕೆಟ್ ಹಿಡಿಯೋರಾಗಲಿ ಹಿಡಿಸ್ಕೊಳ್ಳೋರಾಗಲಿ ಅಂದರೆ ಜ್ಞಾನ ಇಲ್ಲದೆ ಇರೋಂಥವ್ರು, ವಿದ್ಯೆ ಇಲ್ಲದೆ ಇರೋಂಥವ್ರು, ಬುದ್ಧಿ ಇಲ್ಲದೆ ಇರೋಂಥವ್ರು, ಬೇರೆ ಆ ಕಡೆ ಮಾತುಗಳನ್ನ ಬರೀ ಅದ್ರ ಬಗ್ಗೆನೇ ಮಾತಾಡಿಕೊಂಡು ಕೆಟ್ಟ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿಗಳು, ಬರೀ ಬೇರೆ ವಿಚಾರಗಳು, ಬೇಡದಿರೋಂಥ ವಿಚಾರಗಳಿಗೆ ತಲೆ ಹಾಕುವಂಥ ವಿಚಾರಗಳಿಗೆ ಬರೀ ಅದನ್ನೇ ತುಂಬಿಕೊಂಡಿರ್ತಾರೆ. ಇನ್ನೆಲ್ಲಿ ನಾಲೆಡ್ಜ್ ಅನ್ನುವಂಥದ್ದು ಇರುತ್ತೆ. ಆ ಥರ ಬೆಳೆದಂಥವ್ರು ಅವ್ರು ಬೇರೆಯವರು ಕೂಡ ಅವ್ರ ಸುತ್ತಮುತ್ತ ಇರೋರು ಕೂಡ ಹಂಗಿರೋರಿಗೆ ಅವಕಾಶ ಕೊಡ್ತಾರೆ. ಅದೇ ಜ್ಞಾನವಂತರು, ಜ್ಞಾನ ಇರುವಂಥವ್ರಿಗೆ ಬೆಲೆ ಕೊಡ್ತಾರೆ. ಈಗ ಎಲ್ಲ ಕಡೆ ಏನಾಗ್ಬಿಟ್ಟಿದೆ ಅಂದರೆ ಬಕೆಟ್ ಹಿಡ್ದಿರೋಂಥವ್ರು ಬೆಳೆದುಬಿಟ್ಟಿದ್ದಾರೆ, ಬಕೆಟ್ನು ಹಿಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ತುಂಬ ವ್ಯಕ್ತಿಗತವಾಗಿ ಧರ್ಮನ ರಕ್ಷಣೆ ಮಾಡುವಂಥ ಒಳ್ಳೆ ಜ್ಞಾನಿ ಬುದ್ಧಿವಂತರು ಏನಾದರೂ ಆ ಜಾಗದಲ್ಲಿ ಕಂಡ್ರೆ ಸಾಕು ಅವ್ರನ್ನ ದೂರ ಮಾಡುವಂಥದ್ದು. ಯಾಕೆಂದರೆ ಆ ಥರದವರು ಬಂದರೆ ತಿಳ್ಕೊಂಡಿರುವಂಥವ್ರು, ತಿಳಿದಿರೋಂಥವ್ರ ಮಧ್ಯೆ ಬಂದರೆ ತಿಳ್ಕೊಂಡಿರುವಂಥವ್ರಿಗೆ ಬೆಲೆ ಜಾಸ್ತಿ. ಬಟ್ ಎಲ್ಲ ಕಡೆಯೂ ತಿಳಿದಿರೋಂಥವ್ರು ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಸಮಾಜ ಎಲ್ಲೋ ಒಂದು ಕಡೆ ತುಂಬ ಅಸಹ್ಯವಾಗಿ ಹೋಗ್ತಾ ಇದೆ. ಹಾಗಾಗಿ ಒಬ್ಬ ಒಳ್ಳೆ ವ್ಯಕ್ತಿನ ಹಾಳು ಮಾಡ್ತಾ ಇರೋಂಥ ದಾರಿ ಈ ಬಕೆಟ್ ಹಿಡಿಯುವಂಥವ್ರು, ಹಿಡಿದು ಮೇಲೆ ಹೋಗಿರುವಂಥವ್ರು ಹಿಡಿಸ್ಕೊತಾ ಇರೋಂಥ ಹಾಳಾಗ್ತಾ ಇದೆ. ಹಾಗಾಗಿ ಇದು ಒಂದು ದೂರ ಆಗಬೇಕು. ಇದ್ರ ಬಗ್ಗೆ ಏನಾದರೂ ಈ ಥರದಲ್ಲಿ ವಾತಾವರಣದಲ್ಲಿ ಹೋಗ್ತಾ ಇರೋರು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಂಥವ್ರು ಮಾತ್ರ ಸಮಾಜನ ಹಾಳು ಮಾಡ್ತಾರೆ. ಒಳ್ಳೆ 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 ವ್ಯಕ್ತಿಗಳನ್ನ, ಒಳ್ಳೆ ಒಳ್ಳೆ ಯುವಕರುಗಳನ್ನ, ವಿದ್ಯಾವಂತರನ್ನ, ಬುದ್ಧಿವಂತರನ್ನ, ಕಷ್ಟಪಡೋ ಜೀವಿಗಳನ್ನ ನೀವು ತುಳಿತಾ ಇದ್ದೀರ. ಮತ್ತೆ ಮುಂದಿನ ಒಂದು ಹಣ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹಣ ಮಾಡಿಬಿಟ್ಟಿದ್ದಾರೆ. ಹಣ ಸಂಪಾದನೆ ಮಾಡಿದ್ರು ಬೆಲೆ ಇರಲ್ಲ ಬಿಡಿ. ಹಣ ಮಾಡಿರೋದು ಬೇರೆ, ಯಾವ ರೀತಿಯಾಗಿ ಹಣ ಮಾಡಿರ್ತಾರೆ. ಹಣ ಮಾಡಿರೋದು ಬೆಲೆ, ಹಣ ಮಾಡಿರೋ ಸುತ್ತಮುತ್ತ ಏನಿರ್ತವೆ, ಏನಿರೋಕ್ಕೆ ಸಾಧ್ಯ? ಯಾರು ಇರ್ತಾರೆ? ಹಾಗಾದರೆ ಹಣ ಮಾಡಬೇಕು ಅಂದ್ಕೊಂಡ್ರು ಇರ್ತಾರೆ, ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರು ಅಲ್ಲಿ ಇರೋದೇ ಇಲ್ಲ. ಅವ್ರು ಕಷ್ಟಪಟ್ಟಿಲ್ಲ, ಒಂದು ಕಡೆ ದುಡಿತಾ ಇರ್ತಾರೆ. ಹಣ ಮಾಡಿರೋ ಜೊತೆಲಿ ಹಣ ಮಾಡಬೇಕು ಅನ್ನೋರು ಇರ್ತಾರೆ. ಅಂದರೆ ಅಲ್ಲಿ ಏನಾಯಿತು? ಹಣಕ್ಕೆ ಬೆಲೆ ಜಾಸ್ತಿ. ಈಗ ಯಾವುದಾದ್ರು ಒಂದು ಕೆಲಸ ಅಂತ ತಗೊಳ್ಳಿ, ಯಾವುದಾದ್ರು ಒಂದು ಕೆಲಸ. ಈಗ ಬಕೆಟ್ ಅಂತ ಹೇಳಿದೆ, ಬಕೆಟ್ ಹಿಡಿದಿರುವಂಥವ್ರಿಗೆ ಮಾರ್ಕ್ಸ್ ಜಾಸ್ತಿ. ಅಲ್ಲೇ ಸುತ್ತಮುತ್ತ ಏನಾದರೂ ಒಂದು ವಿಚಾರ ಏನು ಇರೋದಿಲ್ಲ, ಆ ವಿಚಾರ ಬೇರೆಯವ್ರ ಬಗ್ಗೆ ಹೇಳ್ಬಿಟ್ಟು ಅವರು ಮಾರ್ಕ್ಸ್ ಹಾಕ್ಸ್ಕೊಳ್ಳೋಂಥದ್ದು. ಮಾರ್ಕ್ಸ್ನ ಕೊಡುವಂಥವ್ರು ಇದ್ದಾರೆ, ಅಂಕಗಳನ್ನ ಕೊಟ್ಬಿಡೋದು ಬಕೆಟ್ ಹಿಡಿಯೋಂಥವ್ರಿಗೆ. ತಲೆಯಲ್ಲಿ ಏನಂದ್ರೆ ಏನು ನಾಲೆಡ್ಜ್ ಇರಲ್ಲ, ಕೂತ್ಕೊಂಡು ಓದಬೇಕು ಅನ್ನೋ ಮೈಂಡ್ ಇಲ್ದಿರೋರಿಗೆ ತಲೆಯಲ್ಲಿ ಏನಿರುತ್ತೆ ಅಂಥವ್ರಿಗೆ ಮಾರ್ಕ್ಸು. ಅಂಥವ್ರು ಹೇಳಿಕೆಗಳನ್ನ ಕೇಳೋರು ಕೂಡ ಹಾಗೆ ಇರ್ತಾರೆ, ಹಾಗಾಗಿ ಅವ್ರಿಗೆ ಮಾರ್ಕ್ಸ್. ಸೊ ನಮ್ಮಂಥವರು ಕಷ್ಟಪಡಬೇಕು, ಏನೋ ಬೆಳಿಬೇಕು ಅಂತ ಏನೋ ಚೆನ್ನಾಗಿ ಓದ್ತಾ ಇರ್ತಾರೆ, ಅಂಥವ್ರಿಗೆ ಎಷ್ಟು ಮಾರ್ಕ್ಸ್ ಸಿಗಬೇಕು ಅಷ್ಟೇ. ಈಗ ಜಾಸ್ತಿ ಮಾರ್ಕ್ಸ್ ಕೊಟ್ಟರೆ ಅದೆಲ್ಲ ಕ್ಯಾರಿ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಕೆಲವೊಂದು ಇದರಲ್ಲಿ ಅವ್ರು ಜಾಬ್ ತಗೋತಾರೆ. ಅಂಥವ್ರದವರೇ ಎಲ್ಲ ಕಡೆಯೂ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ ಹುದ್ದೆಗಳಲ್ಲಿ ಸೇರಿಕೊಂಡು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಪರಿವರ್ತನೆ ಆಗಬೇಕಾಗಿರೋದು, ಯೋಚನೆ ಮಾಡಬೇಕಾಗಿರೋಂಥವ್ರು ಯಾರು? ಬಕೆಟ್ ಇಡ್ಸ್ಕೊಂಡು ಮೇಲೆ ಬಂದಿರೋಂಥ ಅಧಿಕಾರಿ ಯೋಚನೆ ಮಾಡಬೇಕು. ನಾನೇನೋ ಆ ಥರ ಬಂದೆ, ಸೊ ನೆಕ್ಸ್ಟ್ ಯಾಕೆ ನಾನು ಆ ಥರ ಮಾಡ್ಕೋತಾ ಇದ್ದೀನಿ? ಒಳ್ಳೆ ವಿದ್ಯಾವಂತರಿಗೆ ಅವಕಾಶ ಕೊಡೋಣ. ಅಲ್ಲಿ ಒಳ್ಳೆ ಯೋಚನೆ ಬಂತು, ಯೋಜನೆ ಸರಿಯಾಗಿರುತ್ತೆ, ಅದಾದ ನಂತರ ಪ್ರೇರಣೆ ಸರಿಯಾಗಿರುತ್ತೆ, ತಮ್ಮನ್ನು ತಾವು ಸಮರ್ಪಿಸ್ಕೋತಾರೆ ಒಳ್ಳೆ ವಿಚಾರಗಳಿಗೆ. ಅಲ್ಲಿ ಸಮಾಜ ಒಂದು ಪರಿವರ್ತನೆ ಆಗಿರುತ್ತೆ. ಇದು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಮಾಜಕ್ಕೆ. ಯಾರಾದರೂ ಒಬ್ಬರು ಆ ಥರ ಯೋಚನೆ ಮಾಡಿ ಮುಂದೆ ಹೋಯ್ತು ಅಂದರೆ, ಒಬ್ಬೊಬ್ಬರು ಅಂತ ಹೋದರೆ ಇಡೀ ಸಮಾಜನೇ ಒಳ್ಳೆ ರೀತಿಯಿಂದ ಇರುತ್ತೆ. ತುಂಬ ಮುಖ್ಯವಾದಂಥ ಬೆಳವಣಿಗೆ, ಅದ್ಭುತವಾದಂಥ ಬೆಳವಣಿಗೆ. ಇನ್ನು ಹಣ ಕೊಟ್ಟರೆ ಕೆಲಸ, ಹಣ ಕೊಟ್ಟರೆ ಯಾವುದಾದ್ರು ಒಂದು ಹುದ್ದೆಲಿ ಇರ್ತಾರೆ. ಎಲ್ಲಿ ಜ್ಞಾನಕ್ಕೆ ಬೆಲೆ ಕೊಡಲ್ಲ ಅವ್ರು ಹಣ ಮಾಡಿರ್ತಾರೆ. ಯಾಕೆಂದರೆ ಯಾವುದಾದ್ರು ಒಂದು ದಾರಿಯಲ್ಲಿ ಹಣ ಮಾಡಿರ್ತಾರೆ. ಅವರು ಫಸ್ಟ್ ಅರ್ಥ ಮಾಡ್ಕೋಬೇಕು, ನನ್ನಲ್ಲಿ ಜ್ಞಾನ ಇಲ್ಲ, ಹಣ ಇದೆ. ಹಣ ಇರೋದ್ರಿಂದ ನಾನು ಯಾವುದಾದ್ರು ಬಿಸ್ನೆಸ್ ರಿಲೇಟೆಡ್ ಹೋಗೋಣ. ವಿದ್ಯಾವಂತರು ಕೆಲಸ ತಗೊಳ್ಳಿ, ಅದಕ್ಕೆ ಆದಂಥ ಎಕ್ಸಾಮ್ಸ್ಗಳಿದ್ದಾವೆ. ಎಕ್ಸಾಮ್ಸ್ಗಳನ್ನ ಬರೆದು ಅವರೆಲ್ಲ ಕೆಲಸ ತಗೊಳ್ಳಿ. ವಿದ್ಯಾವಂತರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಬೇಕು ಅನ್ನೋದನ್ನು ದುಡ್ಡು ಕೊಟ್ಟು ಹೋಗ್ತಾರಲ್ಲ ಅವರು ಯೋಚನೆ ಮಾಡಬೇಕು. ಯಾರು ದುಡ್ಡು ಕೊಟ್ಟು ಹೋಗ್ತೀರಾ, ಯಾರು ದುಡ್ಡು ಇಸ್ಕೊಂಡು ನಾನು ಕೆಲಸ ಕೊಡಬೇಕು, ನಾನು ಹಾಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿರ್ತೀರ, ಅಲ್ಲಿ ನೀವು ಯಾವುದೇ ಬೆಳವಣಿಗೆಗಳು, ಯಾವುದೇ ಅಲ್ಲಿ
ನಾವು ಇಂಪ್ರೂವ್ ಆಗುವಂಥ ಲಕ್ಷಣಗಳು, ಆ ಸಂಸ್ಥೆ ಬೀಳುವಂಥ ಲಕ್ಷಣಗಳಿರುತ್ತೆ. ದುಡ್ಡು ಇಸ್ಕೊಂಡು ಅವ್ರ ಹತ್ರ ಏನು ಕೆಲಸ ತೊಗೋತೀರಿ, ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾರಲ್ಲ. ಸೊ ಸಿಂಪಲ್. ಅಂದಮೇಲೆ ಅವ್ರ ಹತ್ರ ಯಾವುದೇ ರೀತಿಯಾದಂಥ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ, ನೀವು ಏನು ಕೇಳೋಕ್ಕೂ ಆಗಲ್ಲ. ಯಾಕೆಂದರೆ ನೀವು ದುಡ್ಡು ಇಸ್ಕೊಂಡಿರ್ತೀರ, ನೀವು ಕೊಟ್ಟು ಬಂದಿರ್ತೀರ ಅಂತ ದುಡ್ಡು ಇಸ್ಕೊತೀರ. ಆದರೆ ಆ ಸಂಸ್ಥೆ ಬೀಳೋದು ಗ್ಯಾರಂಟಿ, ಏನು ಉದ್ಧಾರ ಆಗಲ್ಲ. ಅಲ್ಲಿ ಉದ್ಧಾರ ಆಗೋದು ಯಾರು ಗೊತ್ತಾ? ₹1 ಏನು ಕೊಡ್ದೇನೆ, ಯಾರು ಈಸ್ಕೊಳ್ದೇನೆ ಬಂದಿರ್ತಾರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡಿಸ್ಕೋತಾರೆ. ಯಾರು ₹1 ಕೊಡ್ದೇನೆ ಬಂದಿರ್ತಾರೆ ಅವ್ರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಯಾವುದಾದ್ರು ಒಂದು ಸಂಸ್ಥೆಗಳಿಗೆ ಅಂಥವರಿಂದ ಒಳ್ಳೆ ಕೊಡುಗೆ ಸಿಗುತ್ತೆ. ಅಂಥವರಿಂದ ನಾನಾ ರೀತಿ ಜನಗಳು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರು ಬೆಳೀತಾರೆ, ಯುವಕರು ಬೆಳೀತಾರೆ. ಹಾಗಾಗಿ ಈ ಎಕ್ಸಾಮ್ಸ್ಗಳಲ್ಲಿ, ಯಾವುದಾದ್ರು ಇಂಟರ್ವ್ಯೂಗಳಲ್ಲಿ 30 ಲಕ್ಷ 40 ಲಕ್ಷ ಅಂತೇಳಿ ಇಂಟರ್ವ್ಯೂಗಳಲ್ಲೇ ಕೇಳುವಂಥದ್ದು, ಲಕ್ಷ ದುಡ್ಡು ಮಾಡ್ಕೊಳ್ಳುವಂಥದ್ದು, ಕೋಟಿ ದುಡ್ಡು ಮಾಡ್ಕೊಳ್ಳುವಂಥದ್ದು. ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಚಿನ್ನದ ಬಟ್ಟೆ ಹಾಕೋಬೇಕು, ಚಿನ್ನದ ಕಾರ್ ತೊಗೋಬೇಕು, ಚಿನ್ನದಲ್ಲೆಲ್ಲ ಚಿನ್ನನೇ ತಿನ್ನಬೇಕು, ಚಿನ್ನದ ದಾರಿನೇ ಬೇಕು, ಸೊ ಎಲ್ಲ ಚಿನ್ನದಲ್ಲೇ ಬೇಕು ಅನ್ನೋಂಥವ್ರು ಏನು ಮಾಡಿರ್ತಾರೆ ಅಂದರೆ, ಸೊ ಈ ದಾರಿ ಇಟ್ಬಿಟ್ಟಿರ್ತಾರೆ. ಸೊ ದುಡ್ಡು ಅಂತ. ಸೊ ಹಂಗಾದರೆ ಬುದ್ಧಿವಂತರು ಎಲ್ಲಿ ಹೋಗ್ಬೇಕು? ಸೊ ನಮ್ಮ ಥರ ಕಷ್ಟಪಡೋರು ಯಾವ ದಾರಿ ಹಿಡಿಬೇಕು? ಇವರೆಲ್ಲ ಬೆಳೆದು ಸೊ ಈ ಥರ ತುಳಿತಾ ಇರಲಿ. ಒಂದಲ್ಲ ಒಂದಿನ ಜ್ಞಾನವೂ ಇಲ್ಲ, ಸೊ ಬುದ್ಧಿನೂ ಇಲ್ಲ, ಏನೂ ಇಲ್ಲ. ಸೊ ಸಮಾಜ ಸೊ ಹಾಳಾಗೋಗಿರುತ್ತೆ. ಯಾಕೆಂದರೆ ಇದೇ ರೀತಿಯಾಗಿ ಹೋಗ್ತಾರೆ. ಎಲ್ಲರೂ ಹಾಗೆ ಅನ್ಕೊಬಿಡ್ತಾರೆ, ಸೊ ನಾನು ದುಡ್ಡು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಮೈಂಡ್ ಯಾರಲ್ಲೂ ಬರಲ್ಲ. ಹಾಗಾಗಿ ಒಂದು ಕುಟುಂಬದಲ್ಲಿ ಸೊ ಎಲ್ಲರೂ ಸ್ವಲ್ಪ ಯೋಚನೆ ಮಾಡುವಂಥ ವಿಚಾರ, ಜನಸಾಮಾನ್ಯರು ನಾವುಗಳು ಯೋಚನೆ ಮಾಡುವಂಥದ್ದು, ಒಳ್ಳೆ ರೀತಿಯಿಂದ ಹೋಗುವಂಥವ್ರು ಯೋಚನೆ ಮಾಡೋಣ. ಇವಾಗ ಕೆಟ್ಟ ದಾರಿ ಹಿಡಿದು ಕೆಟ್ಟದಾಗಿ ಯೋಚನೆ ಮಾಡಿ, ನಾನು ಬಕೆಟ್ ಹಿಡಿಯೋರಿಗೆ ಮಾರ್ಕ್ಸ್ ಕೊಡ್ತೀನಿ, ದುಡ್ಡು ಕೊಡೋರಿಗೆ ನಾನು ಕೆಲಸ ಕೊಡ್ತೀನಿ, ಆದ್ದರಿಂದ ನಾನು ನನ್ನ ಸಂಸಾರ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮನೆಲ್ಲ ನಾನು ಬೇರೆಯವ್ರ ದುಡ್ಡನ್ನು ಒಡೆದು ನಾನು ಅವ್ರನ್ನೆಲ್ಲ ಸಾಕಬೇಕು, ಆ ಯೋಚನೆಗಳನ್ನ ನೀವೆಲ್ಲ ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಧರ್ಮದ ಮಾರ್ಗದ ಕಡೆಗೆ ನೀವೆಲ್ಲ ಹೆಜ್ಜೆ ಇಡಿ. ಒಂದು ಸ್ವಲ್ಪ ಧ್ಯಾನ ಮಾಡಿ. ಸೊ ನಿಮಗೆ ಅನಿಸುತ್ತೆ, ಸೊ ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲಿ ಎಲ್ಲ ಥರ ಒಳ್ಳೆ ಬೆಳವಣಿಗೆಗಳಾಗ್ತವೆ. ಏಕೆಂದರೆ ಕಣ್ಣು ಮುಚ್ಕೊಳ್ಳೋದ್ರಿಂದ ಏನಾಗುತ್ತೆ ಹೇಳಿ? ಸೊ ಜ್ಞಾನ ವೃದ್ಧಿ ಆಗುತ್ತೆ. ಬರೀ ಕಣ್ಣು ಬಿಟ್ಕೊಂಡು ಅಲ್ಲಿ ಇಲ್ಲಿ ಏನು ನಡೀತಾ ಇದೆ, ಬರೀ ಕೆಟ್ಟದಾಗಿ ಯೋಚನೆ ಮಾಡುವಂಥವ್ರು ಇರ್ತಾರಲ್ಲ, ಅಂಥವ್ರ ಕಡೆ ಸೊ ನಾವು ಧರ್ಮನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸೊ ಹಣಕ್ಕೆ ಬೆಲೆ ಕೊಟ್ಟು ಮಾರ್ಕ್ಸ್ ಕೊಡ್ತಾ ಇದ್ದೀರಾ, ಹಣಕ್ಕೆ ಬೆಲೆ ಕೊಟ್ಟು ಹಣ ಕೊಟ್ಟವ್ರಿಗೆ ಮಾರ್ಕ್ಸ್ ಕೊಡ್ತಾ ಇದ್ದೀರಾ, ಹಣ ಕೊಟ್ಟವ್ರಿಗೆ ಕೆಲಸ ಕೊಡ್ತಾ ಇದ್ದೀರಾ, ಹಣ ಕೊಟ್ಟವ್ರಿಗೆ ಹುದ್ದೆ ಸಿಗ್ತಾ ಇದೆ, ಹಣ ಕೊಟ್ಟವ್ರಿಗೆ ಎಲ್ಲ ಅಂತ ಹೇಳಿದ್ಮೇಲೆ ಈ ಪರೀಕ್ಷೆಗಳಲ್ಲಿ ಯಾಕೆ ಮಾಡಬೇಕು? ಸುಮ್ಮನೆ ಡೈರೆಕ್ಟಾಗಿ ಇವರು ಎಕ್ಸಾಮ್ಸ್ಗಳನ್ನ ಕೊಡುವಂಥದ್ದಾದರೂ ಎಲ್ಲೋ ಒಂದು ಕಡೆ. ಯಾಕೆಂದರೆ ಯಾವುದೇ ಎಕ್ಸಾಮ್ ಮಾಡ್ತಾರೆ ಅಂದರೆ ₹500 ಕಟ್ಸ್ಕೊಂಡಿರ್ತಾರೆ. ₹500 ಸಹ ಅವ್ರ ಅಪ್ಪ ಅಮ್ಮಂಗೆ ₹500 ಕೊಡೋಕ್ಕೂ ದುಡ್ಡಿರಲ್ಲ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ₹500ಗೆ ಬೆಲೆ ಕೊಡಿ. ₹500 ಅದನ್ನೇ ಸ್ವಲ್ಪ ಯೋಚನೆ ಮಾಡಿ. ಯಾರು ಎಷ್ಟು ಕಷ್ಟಪಟ್ಟು ₹500 ಸಂಪಾದನೆ ಮಾಡೋಕ್ಕೆ ಅವ್ರಿಗೆ ಆಗಲ್ಲ, ಅಂಥವರೆಲ್ಲ ಅಲ್ಲೆಲ್ಲ ಕಟ್ಟಿ ಕಷ್ಟಪಟ್ಟು ಏನೋ ನಾನು ಕೆಲಸ ತಗೋತೀನಿ ಅನ್ನೋ ಆಸೆಗಳಿರುತ್ತೆ, ನಿರೀಕ್ಷೆಗಳಿರುತ್ತೆ. ನನ್ನ ಮಗ ನಮ್ಮ ಸಾಕ್ತಾನೆ, ಒಳ್ಳೆ ಕೆಲಸ ತಗೋತಾನೆ, ಎಲ್ಲ ಒಂದು ಕಡೆ ಅವರ ಆಸೆಗಳಿಗೆ ಬೆಲೆ ಕೊಡಿ. ಧರ್ಮನ ರಕ್ಷಣೆ ಮಾಡಿ. ಹಣಕ್ಕೆ ಬೆಲೆ ಕೊಡಬೇಡಿ. ನಾವು ಸಂಪಾದನೆ ಮಾಡೋಕ್ಕೆ ಹಣಕ್ಕೆ ನಾವು ಬೆಲೆ ಕೊಡೋಣ. ಇದಾದಮೇಲೆ ನೆಕ್ಸ್ಟ್ ಬರೋದು ಇನ್ಫ್ಲೂಯೆನ್ಸ್. ಅವ್ರು ಯಾವ ಥರದಲ್ಲಿ ಬೆಳೆದಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ಎಂಥವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ಳೋರು ಕೂಡ ಯಾವ ಥರದವರು? ಬುದ್ಧಿವಂತರು, ವಿದ್ಯಾವಂತರು ಯಾವುದೇ ಕಾರಣಕ್ಕೂ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ಳೋಕೆ ದಾರಿ ನೀಡಿದೆ. ಯಾಕೆಂದರೆ ಅವರು ಕಷ್ಟಪಟ್ಟು ಓದಿರ್ತಾರೆ, ತಲೆಯಲ್ಲಿ ನಾಲೆಡ್ಜ್ ಇರುತ್ತೆ, ವಿದ್ಯೆ ಇರುತ್ತೆ, ಬುದ್ಧಿ ಇರುತ್ತೆ, ಜ್ಞಾನ ಇರುತ್ತೆ. ಇವರು ಯಾವುದೇ ಕಾರಣಕ್ಕೂ ಬೇರೆಯವ್ರ ನಿಂತ್ಕೊಳ್ಳೋದು ನನಗೆ ಒಂದು ಕೆಲಸ ಬೇಕು, ನಂಗೆ ಕೆಲಸ ಕೊಡಿಸ್ಕೊಡಿ, ಇವ್ರಿಗೆ ಹೇಳಿ ನಿಮ್ಗೆ ಒಂದಷ್ಟು ದುಡ್ಡು ಕೊಡ್ತೀನಿ, ಈ ಥರದ್ದೆಲ್ಲ ಹಾಗೆ ಕೆಲಸ ತೊಗೊಳ್ಳೋವಂಥದ್ದು ವಿದ್ಯಾವಂತರಲ್ಲಿ ಕಷ್ಟಪಡುವಂಥದ್ದು ಇರೋದೇ ಇಲ್ಲ. ಯಾಕೆಂದರೆ ಅವ್ರು ಕಷ್ಟಪಟ್ಟು ದುಡಿಬೇಕು. ಅವ್ರು ₹100 ದುಡಿದ್ರೂ ಕೂಡ ಒಂದು ದಿನಕ್ಕೆ ತೃಪ್ತಿ ಕಾಣಬೇಕು ಅಂತ ಇರ್ತಾರೆ. ಇಂಥವ್ರಿಗೆಲ್ಲ ಬೆಲೆ ಕೊಡಿ. ಇನ್ಫ್ಲೂಯೆನ್ಸ್ನ ಯಾಕೆ ಮಾಡಿಸ್ಕೋಬೇಕು, ಯಾಕೆ ಬೇಕು? ನಾನು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡೆ ಬಂದಿದ್ದು, ನಾವ್ರಿಗೂ ಇನ್ಫ್ಲೂಯೆನ್ಸ್ ಮಾಡ್ತೀನಿ. ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋರು ಅರ್ಥ ಮಾಡ್ಕೋಬೇಕು, ನಾನು ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಲ್ಲ. ನಾವೆಲ್ರಿಗೂ ಬೆಲೆ ಕೊಡಬೇಕು, ಕಷ್ಟಪಡೋ ಜೀವಿಗಳಿಗೆ ಬೆಲೆ ಕೊಡಬೇಕು, ಧರ್ಮನ ರಕ್ಷಣೆ ಮಾಡಬೇಕು. ಸೊ ಇವಾಗ ಅರ್ಥ ಮಾಡ್ಕೋಬೇಕಾಗಿರೋ ರೀತಿ ಇಷ್ಟೇ. ಯಾರಿಲ್ಲಿ ಅರ್ಥ ಮಾಡ್ಕೋಬೇಕು? ಬಕೆಟ್ ಇಡ್ಸ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ, ಹಣನ ಮಾಡಿ ಇಟ್ಟಿರೋರು ಅರ್ಥ ಮಾಡ್ಕೊಳ್ಳಿ.
ಸಾಕು. ಇದುವರೆಗೂ ನೀವು ದುಡ್ಡು ಇಸ್ಕೊಂಡು ಕೆಲಸ ಕೊಟ್ಟಿರೋದು ಸಾಕು. ನೀವು ಸಂಸ್ಥೆ ಕಟ್ಟಿರ್ತೀರ, ಸಾವಿರ ಎಷ್ಟೆಷ್ಟು ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ, ಅದನ್ನು ತಗೊಳ್ಳೋಕ್ಕೋಸ್ಕರ ಯಾರೋ ಒಬ್ಬರಿಂದ ದುಡ್ಡು ಕೊಡ್ತಾರೆ ಅಂತ ನೀವು ಕೆಲಸಕ್ಕೆ ಹಾಕೋಬಿಟ್ರೆ ನಿಮ್ಮ ಸಂಸ್ಥೆ ಬೆಳೆಯೋದಾದ್ರೆ ಇಲ್ಲಿ ದುಡ್ಡಿಂದ ಬೆಳೆಸ್ಕೊಂಡು ಮತ್ತೆ ಬೆಳೆಸ್ಬಿಡ್ತೀರ. ಇನ್ಫ್ಲೂಯೆನ್ಸ್ ಯಾಕೆ ಮಾಡಬೇಕು? ಯಾಕೆ ಇನ್ಫ್ಲೂಯೆನ್ಸ್ ಮಾಡ್ತೀರ? ಏನು ಎಕ್ಸಾಮ್ಸ್ಗಳಿದೆ ನಿಯತ್ತಾಗಿ ಮಾಡಿ, ನಿಯತ್ತಾಗಿ ಇಂಟರ್ವ್ಯೂ ಮಾಡಿ, ನಿಯತ್ತಾಗಿ ಕೆಲಸ ಕೊಡಿ, ಕಷ್ಟಪಡೋರಿಗೆ ಕೆಲಸ ಕೊಡಿ. ಎಲ್ಲ ರೀತಿಯಿಂದಲೂ ಸ್ವಲ್ಪ ಯೋಚನೆ ಮಾಡೋಣ. ಈಗ ನಾನೇನು ಹೇಳಿದೆ, ಬಕೆಟ್ ಹಿಡಿಯುವಂಥದ್ದು, ಹಿಡಿಸ್ಕೊಳ್ಳೋ ಎಲ್ಲಿವರೆಗೆ ನೀವು ಹಿಡಿಸ್ಕೊತೀರಾ ಹಿಡಿಯೋರು ಇದ್ದೇ ಇರ್ತಾರೆ. ಹಿಡಿಸ್ಕೊಳ್ಳೋರು ಸ್ವಲ್ಪ ಎಚ್ಚೆತ್ಕೊಳ್ಳಿ. ದುಡ್ಡು ಇಸ್ಕೊಳ್ಳೋದನ್ನ ದುಡ್ಡು ಕೊಡೋರು ಇದ್ದೇ ಇರ್ತಾರೆ. ಯಾಕೆಂದರೆ ಅವ್ರ ತಲೆಯಲ್ಲಿ ಏನೂ ಇರೋದಿಲ್ಲ, ಕೆಲಸ ಬೇಕು, ಒಂದು ಮದುವೆ ಆಗಬೇಕು, ಕೆಲಸ ಇದ್ದರೆ ವರದಕ್ಷಿಣೆ ಮುಖಾಂತರ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಒಂದು ಕೆಲಸ ಬೇಕಾಗಿರುತ್ತೆ, ಅದಕ್ಕಿಂತ ದುಡ್ಡು ಕೊಡ್ತಾರೆ. ಅಲ್ಲಿ ಇನ್ನೊಂದು ಕಡೆ ದುಡ್ಡನ್ನ ಕಿತ್ಕೊಳ್ಳೋಂಥದ್ದಾಗುತ್ತೆ. ಹಾಗಾಗಿ ಇದುವರೆಗೂ ಆಗಿರುವಂಥದ್ದೆಲ್ಲ ಸಾಕು, ನಿಲ್ಲಿಸಿ. ಧರ್ಮ ರಕ್ಷಣೆ ಆಗುವಂಥದ್ದಾಗಲಿ. ದೆನ್ ಇನ್ಫ್ಲೂಯೆನ್ಸ್, ಯಾವುದಕ್ಕೋಸ್ಕರ, ಯಾವ ಹಂತದಲ್ಲಿ ಯಾವುದಕ್ಕೋಸ್ಕರ ಇನ್ಫ್ಲೂಯೆನ್ಸ್, ಅದು ಕೂಡ ಆಗಬಾರ್ದು. ಯಾವುದೇ ರೀತಿ, ಯಾವುದೇ ಜಾಬ್ಗಳಿರಲಿ, ಏನೇ ಆಗಲಿ, ಓದೋಂಥವ್ರಿಗೆ ಅಂಕಗಳನ್ನ ಕೊಡಿ, ಜ್ಞಾನ ಇರುವಂಥವ್ರಿಗೆ ಕೆಲಸ ಕೊಡಿ. ಏನು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಅದ್ರ ಮೇಲೆ ಕೆಲಸ ಕೊಡಿ. ಯಾರೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು, ಯಾವ ಲೆವೆಲ್ ತಗೊಂಡು ನಾವೇನು ಮಾಡೋಣ? ಸೊ ಒಂದಲ್ಲ ಒಂದಿನ ಸಾಯುವಂಥದ್ದು, ಧರ್ಮ ರಕ್ಷಣೆ ಮಾಡ್ತಾ ಮಾಡ್ತಾ ಸಾಯೋಣ. ಸೊ ನಾವು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಮನುಷ್ಯರದಲ್ಲ ಅಂತ ಹೇಳಿದ್ಮೇಲೆ ನಾವು ಯಾವುದಾದ್ರು ಪ್ರಾಣಿಗಳನ್ನ ಕೂರಿಸ್ಕೊಂಡು ನೀನು ಧರ್ಮ ರಕ್ಷಣೆ ಮಾಡಬೇಕು, ನೀನು ಅದು ಮಾಡ್ತಾ ಹೆಂಗೆ ಮಾಡ್ತಾಯಿದ್ದಿ, ಹಿಂಗೆ ಮಾಡ್ತಾ ಇದೆಯಾ, ದುಡ್ಡು ಇಸ್ಕೊತಾ ಇದೆಯಾ, ಸರಿಯಾಗಿ ಕಷ್ಟಪಡೋಕೆ ಅಂಕ ಕೊಡ್ತಾರೆ ಅಂತ ಯಾವ್ದಾದ್ರು ಪ್ರಾಣಿಗಳನ್ನ ಕೂರಿಸ್ಕೊಂಡು ಹೇಳೋಕ್ಕಾಗತ್ತಾ? ಮನುಷ್ಯರಾದ್ರೂ ನಾವು ತಾನೇ ಅರ್ಥ ಮಾಡ್ಕೋಬೇಕು. ಮರಗಿಡಗಳಿಗೆ ಹೇಳೋಕ್ಕಾಗತ್ತಾ? ಅವು ಬಿಡಿ, ಅದ್ಭುತ. ಮರಗಿಡಗಳು ಎಲ್ಲ ಪ್ರತಿಯೊಂದು ಅದ್ಭುತ. ಮನುಷ್ಯರೇ ಆಲ್ಮೋಸ್ಟ್ ಎಲ್ಲ ಹಾಳು ಮಾಡುವಂಥ ವಾತಾವರಣನ ಬೆಳೆಸ್ಕೊಂಡು ಹೋಗ್ತಾ ಇರೋದು ದುಡ್ಡು. ಸೊ ದುಡ್ಡು ಏನಕ್ಕೋಸ್ಕರ ದುಡ್ಡು? ಯಾವುದಕ್ಕೋಸ್ಕರ ದುಡ್ಡು? ಅರ್ಧ ಗಂಟೆ, 1 ಗಂಟೆ, ಸೊ ಸುಖಕ್ಕೋಸ್ಕರ ದುಡ್ಡು ಬೇಕಾಗಿಲ್ಲ. ಅಪ್ಪ ಅಮ್ಮ ನಮ್ಗೆ ಜನ್ಮ ಕೊಟ್ಟಿರ್ತಾರೆ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ. ನಂಬ್ಕೊಂಡು ಯಾರು ಬಂದಿರ್ತಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಜೀವನ ಕೊಡೋಣ, ಒಳ್ಳೆ ರೀತಿಯಿಂದ ಮಕ್ಕಳನ್ನ ಬೆಳೆಸೋಣ. ಇದಕ್ಕೆಲ್ಲ ಬೇಕಾಗಿರೋದು ಕೆಲಸ. ಜ್ಞಾನವಂತರಿಗೆ, ಬುದ್ಧಿವಂತರಿಗೆ, ಕಷ್ಟಪಡುವಂಥವ್ರಿಗೆ, ಮನುಷ್ಯನ ದೇಹನನ್ನು, ಬುದ್ಧಿಯನ್ನು ಬೆಳೆಸುವಂತಹ ದಾರಿಗಳನ್ನ ಹುಡಿಕೊಂಡಿರುವಂತಹ ಧರ್ಮದಲ್ಲಿ ಹೋಗುವಂಥವ್ರಿಗೆ ಖಂಡಿತವಾಗ್ಲೂ ಬೆಲೆ ಕೊಡೋಣ. ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೇನಾದರೂ ಒಂದು ಸ್ವಲ್ಪ ಅಂತಾನೆ. ಯಾಕೆಂದರೆ ನಾವು ಒಂದೊಂದು ತುತ್ತನ್ನು ಕೂಡ ಒಂದೊಂದು ತುತ್ತನ್ನು ತಿಂದರೆ ನಾವು ಹೊಟ್ಟೆ ತುಂಬೋದು. ಒಂದೇ ಸರಿ ನಾವು ಮುಗಿಸ್ಬೇಕಾಗಲ್ಲ. ಒಂದೊಂದು ಸ್ವಲ್ಪ ಅಂತ ಅರ್ಥ ಮಾಡಿಕೊಂಡು ತುಂಬ ಕಷ್ಟಪಡೋಗೆ ಬೆಲೆ ಕೊಡೋಣ, ವಿದ್ಯಾವಂತರಿಗೆ ಬೆಲೆ ಕೊಡೋಣ. ಸಾಮಾನ್ಯ ಯುವಕರಲ್ಲಿ ನಾವು ಬಿತ್ತುವಂಥ ಬೀಜ ಏನಿದೆ, ಒಳ್ಳೊಳ್ಳೆ ಗಿಡಗಳಾಗಿ ಮರ ಬೆಳಿಬೇಕು ಅಂದರೆ ಅವರು ಅರ್ಥ ಮಾಡ್ಕೊಬಿಟ್ಟಿದ್ದಾರೆ. ಇವಾಗ ಏನಾಗಿದೆ ಅಂದರೆ ಬಕೆಟ್ ಇದ್ರೆ ಮಾರ್ಕ್ಸ್ ಕೊಡ್ತಾರೆ, ಎಲ್ಲಾದರೂ ದುಡ್ಡು ಕೊಟ್ಟರೆ ಕೆಲಸ ಕೊಡ್ತಾರೆ, ಅದಕ್ಕೆ ದುಡ್ಡು ಮಾಡೋಣ, ಎಲ್ಲರೂ ಏನಾದರೂ ಮಾಡೋಣ, ಸೊ ದರಡು ಮಾಡೋಣ, ಕಳ್ತನ ಮಾಡೋಣ, ಈ ಥರದ್ದೆಲ್ಲ ಇರುತ್ತೆ. ಇನ್ಫ್ಲೂಯೆನ್ಸು, ಅಲ್ಲೋಗಿ ನಿಂತ್ಕೊಂಡ್ರೆ ಬಕೆಟ್ ಹಿಡಿದ್ರೆ ಅಲ್ಲಿ ನನಗೆ ಯಾರೋ ಸೊ MLC ಅವರು ಇವರು ಎಲ್ಲ ಪ್ರತಿಯೊಬ್ಬರು ಪರಿಚಯ ಆಗ್ತಾರೆ. ಅವ್ರ ಮುಖಾಂತರ ಒಂದು ಕೆಲಸ ತಗೊಬಿಡೋಣ, ಏನಕ್ಕೆ ಬೇಕು? ಸೊ ಇದೆಲ್ಲ ಬೇಡದಿರೋಂಥವಣ್ಣ. 1-2 ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಇದೇ ಥರ ಹೋದರೆ ಬೆಳೆಯುವಂಥ ಮಕ್ಕಳು ಕೂಡ ಇದೇ ವಾತಾವರಣ ಕಲ್ತ್ಕೋತಾರೆ. ಸಮಾಜ ಹಿಂಗೆ ಹೋಗ್ತಾ ಇರುತ್ತೆ, ಎಲ್ಲ ಹಾಳಾಗುತ್ತೆ. ಹಾಗಾಗಿ ಸೊ ಬಕೆಟ್ ಅನ್ನೋವಂಥ ಪದ ಪ್ರಚಲಿತವಾಗಿ ಎಲ್ಲರ ಬಾಯಲ್ಲಿ ಓಡಾಡುತ್ತೆ. ವಿದ್ಯಾವಂತರು ಏನು ಎಜುಕೇಷನ್ ಪಡ್ಕೋತಾ ಇರ್ತಾರೆ, ಅದು ಹೈಸ್ಕೂಲ್ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು. ಹಾಗಾಗಿ ಈ ವರ್ಡನ್ನು ಸೇರಿಸುವಂಥದ್ದಾಗಿತ್ತು. ಸೊ ನಾಲೆಡ್ಜ್ ಪರ್ಸನ್ಸ್ ಯಾವತ್ತೂ ಬೆಳಿಬೇಕು, ಕಷ್ಟಪಡೋ ಜೀವಿಗಳು ಬೆಳಿಬೇಕು. ನಾನು ನೋಡಿರೋಂಗೆ ಎಷ್ಟು ಅದ್ಭುತವಾದಂಥ ಮನಸ್ಸುಗಳಿರ್ತವೆ ಅಂದರೆ, ಸೈಕಲ್ ತುಳ್ಕೊಂಡು ಬರೀ ನಡಿಗೆಲ್ಲೇ ಜೀವನ ಸಾಗಿಸಿರ್ತಾರೆ. ಯಾರಿಗೂ ಒಂದು ಮೋಸ ಮಾಡಿರೋದಿಲ್ಲ, ಅನ್ಯಾಯ ಮಾಡಿರೋದಿಲ್ಲ. ಅಂಥ ಜೀವಿಗಳು ಮುಂದಕ್ಕೆ ಬರೋದಲ್ಲ. ಯಾಕೆ? ದುಡ್ಡು ಮಾಡಬೇಕು ಅಂತ ಹೊರಟಿರೋದು ಅವ್ರ ಮನಸ್ಸು ಹೆಂಗಿರುತ್ತೆ ಅಂದರೆ, ನಾಳೆ ದಿನ ಅವ್ರ ಮುಂದೆ ಯಾರು ನಿಂತ್ಕೊಂಡು ಅವ್ರು ನಾಳೆ ದಿನ ಇರೋದೇ ಇಲ್ಲ. ಯಾಕೆ? ದುಡ್ಡು ಮಾಡಿರ್ತಾರೆ. ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ಅವ್ರ ಜೊತೆ ಇರ್ತಾರೆ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ, ದುಡ್ಡು ಸಿಗುತ್ತಲ್ಲ. ಯಾರ ಜೀವನ ಹೆಂಗಾದ್ರೆ ಯಾರಿಗೆ ಏನಾಗಬೇಕು? ದುಡ್ಡು ಬೇಕು.
ಖಂಡಿತವಾಗ್ಲೂ ನಿಮಗೆ ಆ ಥರ ದುಡ್ಡೆಲ್ಲ ಬೇಕಾ? ಆ ಥರ ದುಡ್ಡೆಲ್ಲ ಬೇಕಾ? ಸೊ ಖಂಡಿತವಾಗ್ಲೂ ಬೇಡ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ನ್ಯಾಯವಂತರಿಗೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನ್ಯಾಯವಂತರಿಗೆ, ಬುದ್ಧಿವಂತರಿಗೆ, ಕಷ್ಟಪಡೋ ಜೀವಿಗಳಿಗೆ, ಶ್ರಮ ಪಡುವಂಥ ಜೀವಿಗಳಿಗೆ, ಆಸಕ್ತಿ ಇರುವಂಥ ಜೀವಿಗಳಿಗೆ, ತುಂಬ ಯಾವುದಾದ್ರು ವಿಚಾರವಾಗಿ ಏನಾದ್ರು ಸಾಧಿಸಬೇಕು ಅನ್ನೋ ಜೀವಿಗಳಿಗೆ, ತುಂಬ 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 ಅಂದರೆ ಅದನ್ನು ಹೇಳೋದಕ್ಕೆ ಅಸಾಧ್ಯ. ಆ ಥರ ಇರುವಂಥ ಜೀವಿಗಳಿಗೆ ಸೊ ಖಂಡಿತವಾಗ್ಲೂ ಬೆಲೆ ಕೊಡಿ. ಸೊ ಮತ್ತೆ ಒಳ್ಳೆ ರೀತಿಯ ಯೋಜನೆ, ಪ್ರೇರಣೆ, ಸಮರ್ಪಣೆ, ಖಂಡಿತವಾಗ್ಲೂ ಒಳ್ಳೆ ರೀತಿಯ ಪರಿವರ್ತನೆ, ಧರ್ಮ ರಕ್ಷಣೆ ಅನ್ನುವಂಥದ್ದು ಎಲ್ಲ ಉಳಿಯುತ್ತೆ, ಬೆಳೆಯುತ್ತೆ. ಈ 3 ಅಂಶಗಳು ಮನುಷ್ಯನ ಅಳೆಯುವಂಥ ರೀತಿ ಏನಿದೆ, ಇದನ್ನೆಲ್ಲ ನಿಲ್ಲಿಸೋಣ. ಸೊ BMI ಅನ್ನುವಂಥದ್ದು ಎಲ್ಲೊಂದು ಕಡೆ ಈಗಿನ ಸಮಾಜದಲ್ಲಿ ಈ ರೀತಿಯಾಗಿ ಅಳತೆ ಮಾಡಿ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಒಂದು ಸ್ವಲ್ಪ ಪರಿವರ್ತನೆ ಹೊಂದೋಣ. ಧರ್ಮ ರಕ್ಷಣೆ, ಮನುಷ್ಯರಾದವರು ಹೊಣೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ.